ಅಭಿಮಾನಕ್ಕೋಸ್ಕರ ಆಗಮಿಸಿ ಈ ಒಂದು ಅಭಿಮಾನೋತ್ಸವ ಏನು ಮಾಡ್ತಿದ್ದೀವಿ ಇವತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮದ ಮಠದವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರದಲ್ಲಿ ಉದ್ಘಾಟನಾ ನುಡಿಗಳನ್ನು ಆಡಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ.ಜಿ. ಶಾಂತನಗೌಡ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಎಚ್.ಪಿ. ಮಂಜಪ್ಪ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವೀರ ಯೋಧರಾಗಿರ್ತಕ್ಕಂಥವರು ಭಾಳ ಜನ ಇದ್ದಾರೆ, 4 ಜನ, ಮತ್ತು ನಿವೃತ್ತ ಸೈನಿಕರು ಮತ್ತು ಹಿರಿಯರು ಇದರಲ್ಲಿ ರಾಮಪ್ಪ ಮತ್ತು ಗಂಗಾಧರಪ್ಪ ಅಂತೇಳಿ, ವಾಸಣ್ಣ ಅಂತೇಳಿ, ಮತ್ತು ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅಭಿಮಾನದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ ಹಾಗೂ ದೇಶ ಪ್ರೇಮವನ್ನು ಮೈಗೂಡಿಸಿರ್ತಕ್ಕಂತಹ ಗ್ರಾಮಸ್ಥರೇ ಹಾಗೂ ಬಂಧು ಭಗಿನಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕಾಗಿರ್ತಕ್ಕಂಥದ್ದು, ದೇಶ ಸೇವೆ ಮಾಡಬೇಕಾಗಿರ್ತಕ್ಕಂಥವರಲ್ಲಿ ಇನ್ನು ಹೆಚ್ಚು ಉರಿದುಂಬಿಸಬೇಕಾಗಿರ್ತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮ ಅಂತೇಳಿ ಕೂಡ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತೇಳಿದರೆ ಇವತ್ತು 21ನೇ ಶತಮಾನದಲ್ಲಿ ನಾವಿದ್ದೇವೆ. ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ಯುದ್ಧ ನಡೀತಾ ಇದ್ದಾವೆ. ಮಿಡ್ಲ್ ಈಸ್ಟಲ್ಲಿ ಯುದ್ಧ ನಡೀತಾ ಇದೆ, ಅಮೆರಿಕ ಇರಾನ್ ನಡುವೆ ನಡೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೀತಕ್ಕಂಥ ಯುದ್ಧಗಳನ್ನು ನೋಡ್ತಾ ಇದ್ದೇವೆ. ಮತ್ತು ಸುಮಾರಷ್ಟು ಯುದ್ಧಗಳು ಇವತ್ತು ಜಗತ್ತಿನಲ್ಲಿ ನಡೆಯುವಂಥ ಈ ಸಂದರ್ಭದಲ್ಲಿ ಭಾರತ ಶಾಂತಿಯಿಂದ ಕೂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಅದು ವೀರ ಯೋಧರಿಂದ ಮತ್ತು ಸೈನಿಕರಿಂದ ಅಂತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಇಂಥವರ ಒಂದು ಸೇವೆಯನ್ನು ಸ್ಮರಿಸುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಮತ್ತು ನಾವು ಪ್ರಾರಂಭದಲ್ಲಿನೂ ಕೂಡ ನಾವು ಹುತಾತ್ಮ ಯೋಧರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿದ್ದೀವಿ. ಹುತಾತ್ಮ ಯೋಧರು ಕಾರ್ಗಿಲ್ದಲ್ಲಿ ಆಗಿರ್ಬೋದು, 1962ದಲ್ಲಿ ನಡೆದಂತಹ ಇಂಡಿಯಾ ಚೀನಾ ವಾರು ಅಥವಾ ಇಂಡಿಯಾ ಪಾಕಿಸ್ತಾನ ವಾರು, 1971ದಲ್ಲಿ ನಡೆದಂತಹ ಬಾಂಗ್ಲಾ ವಾರಗಳ ಜೊತೆಯಲ್ಲಿ ನಾವು ನೋಡಿದಾಗ ಸುಮಾರಷ್ಟು ಜನರನ್ನು ನಾವು ಸೈನಿಕರನ್ನು ಕಳ್ಕೊಂಡಿದ್ದೇವೆ. ಅವರೆಲ್ಲರೂ ಕೂಡ ತ್ಯಾಗ ಬಲಿದಾನಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅಂತಹ ರಕ್ಷಕರನ್ನು ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ಸನ್ಮಾನ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಒಂದು ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಕೂಡ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇಂಥ ಕಾರ್ಯಕ್ರಮಗಳು ಇವತ್ತಿನ ಕಾಲದಲ್ಲಿ ಬೇಕಾಗಿದ್ದಾವೆ ಅಂತ ಹೇಳಿದ್ರೆ, ಯುವ ಜನತೆಯನ್ನ ಸರಿದಾರಿಯಲ್ಲಿ ಕೊಂಡೊಯ್ಯುವಂಥ ಬಹುದೊಡ್ಡ ಜವಾಬ್ದಾರಿ ನಾಗರಿಕರ ಮೇಲಿದೆ. ಅಂತ ನಾಗರಿಕರಿಗೆ ಇವತ್ತು ಮಾದರಿ ಆಗ್ತಕ್ಕಂಥವರು ಸೈನಿಕರು ಮತ್ತು ರೈತರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1962ದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅದನ್ನು ನಾವು ಇವತ್ತು ಕೂಡ ಮಾತಾಡ್ತೇವೆ, ಇವತ್ತು ಕೂಡ ಹೇಳ್ತೇವೆ. ಸೈನಿಕರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳನೇ ದೊಡ್ಡ ವಿಚಾರ. ಮತ್ತು ಅದ್ರ ಬಗ್ಗೆ ನಾವು ಹಲವಾರು ಸಿನಿಮಾಗಳನ್ನು ನೋಡಿದ್ದೇವೆ. ಎಲ್ಲ ಮಿಲಿಟರಿ ಮೇಲೆ ಬಂದಿರತಕ್ಕಂಥ ಎಲ್ಲ ಸಿನಿಮಾಗಳು ಕೂಡ ಹಿಟ್ ಆಗಿದ್ದಾವೆ. ನಿಮಗೆಲ್ಲ ಗೊತ್ತಿರಬಹುದು ಅದೆಲ್ಲ ಯಾವ್ಯಾವ ಸಿನಿಮಾ ಅಂತೇಳಿನೂ ಕೂಡ. ಯಾಕೆ ಚಲನಚಿತ್ರಗಳು ಹಿಟ್ ಆಗ್ತವೆ ಅಂತ ಹೇಳಿದ್ರೆ, ಭಾರತೀಯರೆಲ್ಲರೂ ಕೂಡ ದೇಶ ಪ್ರೇಮಿಗಳು ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ದೇಶ ಪ್ರೇಮವನ್ನು ನಾವು ಹೆಚ್ಚು ಮೈಗೂಡಿಸಿಕೊಂಡ್ರೆ ಇನ್ನೂ ಸದೃಢ ಭಾರತವನ್ನ, ಒಂದು ಸದೃಢವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು, ಒಂದು ರೀತಿಯಲ್ಲಿ ಜಾತ್ಯತೀತವಾದಂಥ ಕಾರ್ಯಕ್ರಮಗಳು ಅಂತೇಳಿ ಕೂಡ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಂಥ ಒಂದು ಚಿಕ್ಕೇರಳಿ ಗ್ರಾಮದಲ್ಲಿ ಕೇವಲ 80 ಮನೆ ಇರತಕ್ಕಂಥ ಗ್ರಾಮದಲ್ಲಿ 4 ಜನ ಸೈನಿಕರು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ತುಂಬಾನೇ ಹೆಮ್ಮೆ ಅನಿಸುತ್ತೆ. ಸೈನಿಕರಾಗಿ ಸೇವೆ ಸಲ್ಲಿಸತಕ್ಕಂಥದ್ದು ಇವತ್ತು ವೀರ ಯೋಧರ ಒಂದು ಆಗಮನ ಏನಾಗಿದೆ ಅದೆಲ್ಲದೂ ಕೂಡ ನಾವು ನೋಡಿದಾಗ ಒಂದು ರೀತಿ ರೋಮಾಂಚನ ಆಗುತ್ತೆ. ಬಹಳ ಕಾರ್ಯಕ್ರಮಗಳಲ್ಲಿ ಹೋಗ್ತೇವೆ, ಬಹಳ ಕಾರ್ಯಕ್ರಮಗಳಲ್ಲಿ ಮಾತಾಡ್ತೇವೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಮಾತಾಡುವಂಥ ಒಂದು ಅವಕಾಶ ನಂದಾಯ್ತಲ್ಲ ಅಂತಕ್ಕಂಥದ್ದನ್ನು ಕೂಡ ನನಗೇನೆ ಹೆಮ್ಮೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಂಥ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ಸಿಗ್ತಕ್ಕಂಥ ಅವಕಾಶಗಳನ್ನ ನಾವಿಲ್ಲಿ ನೋಡಿದಾಗ ನಾವು ಕೂಡ ಆ ಒಂದು ವೀರ ಯೋಧರಿಗೆ ಒಂದು ನಮನವನ್ನ, ಗೌರವವನ್ನ, ಸನ್ಮಾನವನ್ನ, ಅಭಿನಂದನೆಯನ್ನ ಸಲ್ಲಿಸುವಂತ ಬಹುದೊಡ್ಡ ಜವಾಬ್ದಾರಿ ಮತ್ತು ಬಹುದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತಕ್ಕಂಥದ್ದೇ ಕೂಡ ನಮಗೆ ಹೆಮ್ಮೆ ಆಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಪರಿಸ್ಥಿತಿನಲ್ಲಿ, ಇಂಥ ಒಂದು ಸಂದರ್ಭಿಕವಾದಂಥ ಒಂದು ಪರಿಸ್ಥಿತಿನಲ್ಲಿ ನಾವು ನೋಡಿದಾಗ ಇವತ್ತು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಹೆಗ್ಗೋಳಿ ಮಂತಂದವರು ಮತ್ತು ಅವರ ಅಭಿಮಾನಿಗಳು ಮಾಡಿರ್ತಕ್ಕಂಥದ್ದು. ಚಿಕ್ಕೇರಳಿ ಗ್ರಾಮಸ್ಥರಿಗೆ ನಾನು ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ, ಪಕ್ಷಾತೀತವಾಗಿ, ಯಾವುದೇ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಮತ್ತೊಂದು ಪಕ್ಷ ಇರಲಿ, ಅದು ಯಾವುದನ್ನು ಕೂಡ ನೋಡದೇನೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಇಂಥ ವೀರ ಯೋಧರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀರಿ, ಇದು ಒಂದು ರೀತಿಯಲ್ಲಿ ಮಾದರಿಯಾದಂಥ ಕಾರ್ಯಕ್ರಮ. ಅದು ಹೊನ್ನಾಳಿ ತಾಲೂಕಲ್ಲಿ ಈ ಥರದ ಕಾರ್ಯಕ್ರಮಗಳು ನಡೆದಾಗ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಇಂಥ ಕಾರ್ಯಕ್ರಮಗಳಿಗೆ ಏನು ನೀವೆಲ್ಲರೂ ಕೂಡ ಅಣಿಗೊಳಿಸಿದಿರ. ಬೇರೆ ಬೇರೆ ಕಡೆಗೆಲ್ಲ ನಾವು ನೋಡ್ತಿದ್ವಿ, ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀತವೆ. ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾನೇ ದೇಶಾಭಿಮಾನ, ದೇಶ ಪ್ರೇಮದ ಒಂದು ವಿಚಾರಗಳು ಬಂದಾಗ ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇದೆ. ನನಗೆಲ್ಲರೂ ಕೂಡ ಗೊತ್ತಿದೆ ಅದೆಲ್ಲ. ಮಹಾರಾಷ್ಟ್ರದಲ್ಲಿ ನಾವು ನೋಡಿದಾಗ ದೊಡ್ಡ ದೊಡ್ಡ ವೀರ ಯೋಧರು ಅಲ್ಲಿ ನಾವು ನೋಡ್ತೇವೆ, ಕರ್ನಾಟಕ ಕಂಪೇರ್ ಮಾಡಿದರೆ. ಹಾಗಾಗಿ ಮಧ್ಯ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದಾಗ ನಮಗೂ ಕೂಡ ತುಂಬಾ ಹೆಮ್ಮೆ
ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಇಂಥ ವೀರ ಯೋಧರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಈ ಗ್ರಾಮದವರಿಗೆ ಸಿಕ್ಕಿದೆ. ಗ್ರಾಮದವರು ಎಲ್ಲರೂ ಕೂಡ ತುಂಬಾನೇ ಒಂದು ಧನ್ಯರು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಹೆಗ್ಗೋಳಿ ಮನೆತನ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಮಲ್ಲಿಕಾರ್ಜುನ ಅವರ ಒಂದು ಸಾರಥ್ಯ, ನಮ್ಮ ಸುಭಾಷ್ ಅವರ ಸಾರಥ್ಯ, ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ಮಹೇಶಪ್ಪರ್ ಇರ್ಬೋದು, ಅವ್ರ ತಂದೆಯವರು ಈಶ್ವರಪ್ಪರ್ ಇರ್ಬೋದು, ಮತ್ತೆ ಸುಮಾರಷ್ಟು ಜನ ಏನಿದ್ದೀರಾ ಎಲ್ಲರೂ ಶ್ರಮ ವಹಿಸಿ ಇವತ್ತೇನು ಒಂದು ಊರಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಿರಾ, ಒಂದು ಮಾದರಿಯಾದಂಥ ಕಾರ್ಯಕ್ರಮ ನೀವು ಮಾಡಿದಿರಾ ಅಂತಕ್ಕಂಥದ್ದು ಆ ಮೂಲಕ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕೂಡ ನಾನು ಬಯಸ್ತೇನೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಯಾಕೆ ದೇಶ ಪ್ರೇಮ ಬೇಕು? ಇವತ್ತು ಇಸ್ರೇಲ್ ಇವತ್ತು ಜಗತ್ತನ್ನೇ ಆಳುವಂಥ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಗುರುತಿಸ್ತಕ್ಕಂಥದ್ದು ದೇಶ ಪ್ರೇಮ ಮತ್ತು ದೇಶಭಕ್ತಿ ಮತ್ತು ರಾಷ್ಟ್ರೀಯವಾದ. ಇಂಥವುಗಳು ನಮಗೆ ಮೂಡಬೇಕಾಗಿದೆ, ಇವತ್ತು ಯುವ ಜನತೆಗೆ ಮೂಡಬೇಕಾಗಿದೆ. ಹಾಗಾಗಿ ಯುವ ಜನತೆಗೆ ಇಂಥವುಗಳನ್ನು ಪ್ರಚುರಪಡಿಸೋದ್ರ ಮೂಲಕ ದೇಶವನ್ನು ಬಲಿಷ್ಠವಾಗಿ ಕಟ್ಟಬಹುದು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಒಂದು ನಾಗರಿಕ ಪ್ರಜ್ಞೆ ಎಷ್ಟಿದೆ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಕೇವಲ ನಗರಗಳಲ್ಲಿ ತಿಳಿದಂಥವರು ಬುದ್ಧಿವಂತರು ಅಥವಾ ಏನೋ ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಅನ್ನೋದಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಜನರು ಕೂಡ ದೇಶಭಕ್ತಿಗೆ ದೇಶ ಸೇವೆಗೆ ಸದಾ ಮುಂದಿದ್ದಾರೆ ಅಂತಕ್ಕಂಥದ್ದನ್ನು ಈ ಮೂಲಕ ಚಿಕ್ಕಿರಳಿ ಗ್ರಾಮದವರು ನಿರೂಪಿಸತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಅಂತೇಳಿ ಕೂಡ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪೆಹಲ್ಗಾಮ್ ಘಟನೆ ನಡೆದಾಗ ನೋಡ್ತೇವೆ ನಾವು, ಪುಲ್ವಾಮಾ ಘಟನೆಗಳನ್ನು ನೋಡಿದಾಗ ಗೊತ್ತಿದೆ ನಮಗೆಲ್ಲರಿಗೂ ಕೂಡ, ಮತ್ತೆ ಕಾರ್ಗಿಲ್ ಯುದ್ಧ ನಡೆದಿರ್ತಕ್ಕಂಥದ್ದು ಕೂಡ ಗೊತ್ತಿದೆ. 2 ಸರಿ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿದ್ದೇವೆ, ಚೀನಾ ಜೊತೆಗೆ 1 ಸರಿ ಯುದ್ಧ ಮಾಡಿದ್ದೇವೆ. ಈ ಎಲ್ಲ ಯುದ್ಧಗಳನ್ನು ನಾವು ಮೆಲುಕು ಹಾಕಿದಾಗ ನಮ್ಮ ದೇಶದ ವೀರ ಸೈನಿಕರು ಏನಿದಾರಲ್ಲ ಅವ್ರ ಬಗ್ಗೆ ನಮಗೆ ತುಂಬಾನೇ ಭಾವನಾತ್ಮಕವಾಗಿ ಬರುತ್ತೆ. ಮತ್ತೆ ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ, ಆ ವೀರ ಯೋಧರ ಸಿನಿಮಾಗಳನ್ನು ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬಂದಿರತಕ್ಕಂಥದ್ದು ಉಂಟು. ಕಾಲೇಜ್ ಡೇಸ್ ಅಲ್ಲಿ ಇರ್ಬೋದು, ಇತ್ತೀಚಿನವರೆಗೂ ಕೂಡ. ಇವತ್ತು ಸ್ವತಂತ್ರ ಹೋರಾಟಗಳಲ್ಲಿ ವೀರ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಮಹನೀಯರುಗಳು ಎಷ್ಟು ಮುಖ್ಯ ಆಗ್ತಾರೋ, ಆ ನಂತರದಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟ, ಇವತ್ತು ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಸಂವಿಧಾನದ ಮೌಲ್ಯಗಳು ಏನಾದರೂ ಇವತ್ತು ಜಾಗೃತವಾಗಿದ್ದಾವೆ ಅಂತ ಹೇಳಿದ್ರೆ ಅದು ಸೈನಿಕರಿಂದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ನೆನಬೇಕಾಗುತ್ತೆ. ಹಾಗಾಗಿ ಇಂಥ ಸೈನಿಕರನ್ನ ಇವತ್ತು ಒಂದು ಸನ್ಮಾನ ಮಾಡಿ ಅಭಿನಂದಿಸ್ತಕ್ಕಂಥ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನ ಹೆಗ್ಗೋಳಿ ಮನೆತನ ಮತ್ತು ಒಂದು ಚಿಕ್ಕಿರಳಿ ಗ್ರಾಮದ ಜನರು ಏನು ಮಾಡಿದ್ದಾರೆ ಅದು ಯಾವಾಗಲೂ ಕೂಡ ಶಾಶ್ವತವಾದಂಥ ಒಂದು ಅಮರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನವರು ಮಾತಾಡೋರಿದ್ದಾರೆ. ಅದರ ಜೊತೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಈ ಸಂದರ್ಭದಲ್ಲಿ ಒಂದು ಜನಮುಖಿಯಾದಂಥ, ಸಮಾಜಮುಖಿಯಾದಂಥ, ದೇಶಕ್ಕೆ, ಸಮಾಜಕ್ಕೆ, ನಾಗರಿಕರಿಗೆ ಉತ್ತಮವಾದಂಥ ಒಂದು ಮೆಸೇಜ್ ಅನ್ನು ಕೊಡುವಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಅಂತೇಳಿ ಕೂಡ ನಾನಾದ್ರೂ ಹೇಳ್ತೇನೆ. ವೀರ ಯೋಧರನ್ನ ನಾವು ಯಾವಾಗಲೂ ನೆನೀತಾನೆ ಇರ್ತೇವೆ. ಒಂದೇ ಮಾತರಂ ಅಂತ ಹೇಳ್ತೇವೆ, ಬೋಲೋ ಭಾರತ್ ಮಾತಾಕಿ ಅಂತ ಹೇಳ್ತೇವೆ, ಬೇರೆ ಬೇರೆ ಸ್ಲೋಗನ್ಗಳನ್ನು ಹೇಳ್ತೇವೆ. ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಐಡಿಯಾಲಜಿಗಳನ್ನು ಕೆಲವೊಬ್ಬರಿಗೆ ನಾವು ಅದನ್ನು ಬರೆದು ಕೊಟ್ಬಿಟ್ಟಿದ್ದೇವೆ. ಹಾಗಲ್ಲ, ಪ್ರತಿಯೊಬ್ಬ ಭಾರತೀಯರು ಕೂಡ ಒಂದೇ ಮಾತರಂ ಅಂತ ಹೇಳ್ತಾರೆ, ಬೋಲೋ ಭಾರತ್ ಮಾತಾಕಿ ಅಂತೇಳಿ ಹೇಳ್ತಾರೆ. ಪ್ರತಿಯೊಬ್ಬ ಭಾರತೀಯರನ್ನು ಕೂಡ ದೇಶಭಕ್ತಿ, ದೇಶ ಪ್ರೇಮ, ಒಂದು ದೇಶದ ವಿಚಾರಗಳು, ರಾಷ್ಟ್ರೀಯವಾದದ ವಿಚಾರಗಳು ಮೈಗೂಡಿದಾವೆ 146 ಕೋಟಿ ಜನರಲ್ಲಿ ಅಂತಕ್ಕಂಥದ್ದನ್ನು ನಾವು ನೆನಪಿಸಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಇವತ್ತು ರಮೇಶ್ ಅಂತವರು ಒಂದು ಹೇಳಿದರು, ನಮ್ಮ ಮಹೇಶ್ವರಪ್ಪರು ಹೇಳುವಂಥ ಸಂದರ್ಭದಲ್ಲಿ ಹೇಳಿದರು, ಸುಮಾರಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಗ್ರಾಮದಲ್ಲಿ, ಇಂಥ ಕುಗ್ರಾಮಗಳಲ್ಲಿ ನಾವು ಹುಟ್ಟಿ ಇವತ್ತು ಸುಮಾರಷ್ಟು ಸಾಧನೆಗಳನ್ನು ಮಾಡಿದ್ದೇವೆ. ಇವತ್ತು ದೇಶವನ್ನು ನೋಡತಕ್ಕಂಥ ಒಂದು ಭಾಗ್ಯ ಸಿಕ್ಕಿದೆ, ಮತ್ತು ಅಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಭಾಗ್ಯ ಅಂತೇಳಿ ಕೂಡ ನಾನಾದರೂ ಹೇಳ್ತೇನೆ. ಸುಮಾರಷ್ಟು ಒಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅಂತವರು ವೀರಮರಣವನ್ನು ಅಪ್ಪಿದಂಥ ಸಂದರ್ಭದಲ್ಲಿ ಅವರ ತಾಯಿಯವರ ವಿಚಾರಗಳನ್ನು ಕೇಳಿದಾಗ ಅವರು ಹೆಮ್ಮೆಯಿಂದ ನಮ್ಮ ಮಗ ಹುತಾತ್ಮರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಹೇಳ್ತೇವೆ. ಹಾಗಾಗಿ ಇವತ್ತು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಂಥ ವೀರ ಸೈನಿಕರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅದು ಗ್ರಾಮಕ್ಕೆ ಸಲ್ಲುತ್ತೆ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅದರ ಜೊತೆಯಲ್ಲಿ ಇವತ್ತಿಂಥ ಸೈನಿಕರ ಒಂದು ಇಂಥ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿದ್ದಾವೆ. ಸುಮಾರಷ್ಟು ಜನ ಸೇರ್ಕೊಂಡಿದ್ದೀರಾ, ಸುಮಾರಷ್ಟು ಜನ ಸೇರ್ಕೊಂಡು ಇವತ್ತಿಂಥ ಒಂದು ವೈಭವಯುತವಾದಂಥ ಒಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಅದು ತುಂಬ ಹೆಮ್ಮೆಯ ವಿಷಯ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ, ಮತ್ತು ಇಂಥ ಸಂದರ್ಭಕ್ಕೆ ನನಗೆ ಕರೆದು, ಇಂಥ ಕಾರ್ಯಕ್ರಮಕ್ಕೆ ನನಗೆ ಕರೆದು ಮುಖ್ಯ ಅತಿಥಿಯಾಗಿ ಮಾಡಿ ಇಂಥ ಒಂದು ಈ ನಡುವೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರ ಜೊತೆಗೆ ಮತ್ತು ತಮ್ಮೆಲ್ಲರ ಜೊತೆಗೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹೆಗ್ಗೋಳಿ ಮನೆತನದ ಎಲ್ಲ ಸಹೋದರರಿಗೆ ಮತ್ತು ಅದರ ಜೊತೆಯಲ್ಲಿ ಎಲ್ಲ ಚಿಕ್ಕಿರಳಿ ಗ್ರಾಮದ ಎಲ್ಲ ಬಂಧುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಹೊನ್ನಾಳಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳಿಗೂ ಕೂಡ ನಾನು ಋಣಿಯಾಗಿದ್ದೀನಿ. ಮತ್ತು ಇದು ಯಾವಾಗಲೂ ಕೂಡ ಋಣ ತೀರಿಸಿದಂಥ ಒಂದು ಕಾರ್ಯಕ್ರಮ ಅಂತೇಳಿ ಕೂಡ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಈ ಗ್ರಾಮದಲ್ಲಿ ನಮ್ಮನ್ನು ಗುರುತಿಸಿರ್ತಕ್ಕಂಥದ್ದೇ ಒಂದು 2-3 ವರ್ಷದಿಂದ ಈ ಕಡೆಗೆ ನಾವೆಲ್ಲ ಬಂದಿರತಕ್ಕಂಥದ್ದು. ನಮಗೆ ಪರಿಚಯ ಆಗಿರೋದೇ ಸುಮಾರು 2-3 ವರ್ಷದಲ್ಲಿ. ಸುಮಾರಷ್ಟು ಸಂದರ್ಭಗಳಲ್ಲಿ ನಾವು ಬಂದಿದ್ದೇವೆ ಹಲವಾರು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ. ಸುಮಾರು
ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಲ್ಲಿಕಾರ್ಜುನ್ ಇರ್ಬೋದು, ನಮ್ಮ ಚೂರಿಯವರ ರಮೇಶ್ ಇರ್ಬೋದು, ಮತ್ತು ಅವ್ರ ತಂದೆಯವರು ಇರ್ಬೋದು, ನಮ್ಮ ಈಶ್ವರಪ್ಪರು ಇರ್ಬೋದು, ನಮ್ಮ ಗಾಳಿ ಈಶ್ವರಪ್ಪನವರು ಇರ್ಬೋದು, ಮತ್ತು ಅದ್ರ ಜೊತೆಯಲ್ಲಿ ಪರಮೇಶ್ವರಪ್ಪರು ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ಅವರು ಬೀಗರು, ಈಗೆಲ್ಲರೂ ಪರಿಚಯ ಆಗಿ ಒಬ್ರಿಗೊಬ್ರು ಭಾಳ ಅನ್ಯೂನ್ಯವಾಗಿ ಸಮಾಜದಲ್ಲಿ ನಾವು ಮಕ್ಕಳು ಯಾವ ರೀತಿಯಲ್ಲಿ ಮುಂದೆ ಎಜುಕೇಷನ್ ಪಡಿಬೇಕು, ಯಾವ ನಿಟ್ಟಿನಲ್ಲಿ ಸಾಗಬೇಕು, ಮತ್ತು ಏನು ಅನುಕೂಲತೆಗಳು ಇದ್ದಾವೆ ಅಂತ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಜೊತೆಯಲ್ಲಿ ನಾವು ಇಂಥ ಸೈನಿಕರಿಗೆ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಅದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಅಂತೇಳಿ ಕೂಡ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ನಾಳೆ 3ನೇ ತಾರೀಕಿಗೆ ಒಂದು ನಾವೀನ್ಯತೆ ಮತ್ತು ಒಂದು ಉದ್ಯಮಶೀಲತೆಯ ಒಂದು ಕಾರ್ಯಾಗಾರ ಅಂತೇಳಿ ಮಲೆಬೆನ್ನೂರು ವಾಸವಿ ಕಲ್ಯಾಣ ಮಂಟಪದಲ್ಲಿ ನಾವು ಹಾಕ್ಕೊಂಡಿದ್ದೇವೆ 3ನೇ ತಾರೀಕಿಗೆ. ಆ 3ನೇ ತಾರೀಕಿಗೆ ಜಾತ್ಯತೀತವಾಗಿ ಎಲ್ಲ ಸಮಾಜದವರಿಗೂ ಕೂಡ KDB ಜಾಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಸ್ ಸಂಬಂಧಪಟ್ಟಂತೆ ಉದ್ಯೋಗ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ 2 ಜನಾಂಗ ಮೇಜರ್ ಜನಾಂಗಗಳು, ಒಂದು ಮುಸ್ಲಿಂ ಜನಾಂಗ, ಇನ್ನೊಂದು ಕ್ರಿಶ್ಚಿಯನ್ ಜನಾಂಗ. ನಮ್ಮ ದೇಶ ಭಾರತ ವಿಶೇಷವಾದ ಸಾವಿರಾರು ಜನಾಂಗಗಳಿರ್ತಕ್ಕಂಥ ಭಾರತ ದೇಶ ಸುಮಾರು 700 ವರ್ಷಗಳ ಕಾಲ ಅರಬರು ಆಳಿದರು. ಆನಂತರ 250 ವರ್ಷಗಳ ಕಾಲ ಬ್ರಿಟಿಷರು ಆಳಿದರು. ಆನಂತರ ಎಲ್ಲರ ಶ್ರಮದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಬಂದ ನಂತರ ಏನು ತುಂಗಭದ್ರಾ ನದಿ ಈ ಕಡೆ ಭಾಗ ಏನಿದೆಯಲ್ಲ, ಇಲ್ಲಿ ಹೆಚ್ಚು ಸ್ವಾತಂತ್ರ್ಯ ಯೋಧರು ಮತ್ತು ಸೈನಿಕ ಸೇರ್ಪಡೆ ಆಗ್ತಿರ್ತಕ್ಕಂಥ ಮಾತ್ರ ಇದ್ದಾರೆ. ಕಾರಣ ಇಷ್ಟೇ, ಈಗ ಎಲ್ಲ ಬಹಳ ಕಷ್ಟ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಇನ್ನು ಹಲವಾರು IAS KS ಈ ಥರ ಆಗಬೇಕು, ಈ ಥರ ಆಗಬೇಕು ಅನ್ನೋ ಆಸೆ ಕನಸು ಭಾಳ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಈಗಿನ ಪೀಳಿಗೆಯಲ್ಲಿ ವ್ಯವಹಾರ ಬುದ್ಧಿನೇ ಜಾಸ್ತಿ. ಲಾಭ ಇದ್ರೆ ಇರೋದು, ನಷ್ಟ ಇದ್ರಲ್ಲಿ ಯಾರೂ ಹತ್ತಿರ ಇರೋಲ್ಲ. ಇಂಥ ಕಾಲದಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಸೈನಿಕ ಹೋಗಿರೋ ನಿಜವಾಗ್ಲೂ ಅವರು ದೇವರ ಸಮಾನ ಅಂದರೆ ತಪ್ಪಲಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮಲ್ಲಿ ಬರ್ತಕ್ಕಂಥ ನಮಗೆ ಬೇಕಾಗಿರೋದು ಮೊದಲನೇದು ಏನು ಅಂದರೆ ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣದ ಜೊತೆಗೆ ನಮ್ಮದು ಯಾವುದೇ ಒಂದು ಕಲ್ಮಶಿಲ್ಲದೆ ನಮ್ಮ ವ್ಯವಹಾರ ದುಡಿಮೆ ನಾವು ಮಾಡಿದರೆ ಅವ್ರು ಯಾವಾಗಲೂ ನಾವು ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ. ಅಂಥ ಒಂದು ಕಾಲದಲ್ಲಿ ಈ ಸೈನಿಕರಿಗೆ ಈ ಗ್ರಾಮದವರು ಇಷ್ಟು ಒಗ್ಗಟ್ಟಿನಿಂದ ಇವರಿಗೆ ಸನ್ಮಾನ ಮಾಡಿದ್ದು ನಾನು ನಿಜವಾಗ್ಲೂ ಕೃತಜ್ಞತೆ ಅರ್ಪಿಸ್ತೀನಿ. ಅದರ ಜೊತೆಗೆ ಈ ವೇದಿಕೆ ವಾಲಿಯರಿಗೂ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಭಾರತ್. ಮಾತುಗಳನ್ನು ಮುಗಿಸಿದಂಥ ಶ್ರೀಯುತರಿಗೆ ಧನ್ಯವಾದಗಳು. ಸುದೀರ್ಘ ಸುಮಾರು 22 ವರ್ಷ ಸೇವೆ ಸಲ್ಲಿಸಿ ಈಗ ತನ್ನ ಹೆತ್ತೂರಿಗೆ ಆಗಮಿಸಿದಂತಹ ರಮೇಶ್ ರವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ತಾಲೂಕಿನ ಶಾಸಕರಾದ DG ಶಾಂತನಗೌಡರವರೇ, ಇರುವಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರರೇ, ಇವತ್ತು ನಾವು ಬೆಳಗ್ಗೆ ಎದ್ದು ಕೂಡಲೇ ದೇವ್ರ ಫೋಟೋ ನೋಡಿ ದೇವರೇ ಕಾಪಾಡಪ್ಪ ಅಂತೀವಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ನಮ್ಮನ್ನು ಕಾಪಾಡೋ, ನಮ್ಮ ಕುಟುಂಬನ ಕಾಪಾಡೋ ಅಂತೀವಿ. ಆದರೆ ಶತ್ರು ರಾಷ್ಟ್ರದ ವಿರುದ್ಧ ನಮ್ಮ ದೇಶದ ರಕ್ಷಣೆ ಮಾಡಿ, ಹಗಲು ರಾತ್ರಿ ರಕ್ಷಣೆ ಮಾಡಿ ನಮ್ಮನ್ನೆಲ್ಲ ಕಾಪಾಡೋಂಥ ಸೈನಿಕರು ಏನಿದಾರಲ್ಲ, ರಮೇಶ್ ಅವರು, ನಾಗರಾಜ್ ಅವರು, ಇವರು ನಮ್ಮ ದೇವರು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ಒಂದು ಸೇನೆಗೆ ಸೇರಬೇಕು, ಆ ಸೇನೆಯಲ್ಲಿ 22 ವರ್ಷ ನಾನು ಸೇವೆ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಒಂದು ಮನೋಬಲ ಬೇಕು, ಸಂಕಲ್ಪ ಬೇಕು. ಅಂಥ ಒಂದು ಕೆಲಸ ಮಾಡಿ, ಅಂಥ ಒಂದು ವೀರ ಸಾಹಸ ಮಾಡಿ ಇವತ್ತು ನಮ್ಮ ಏನು ಈ ಎರಳಿ ಬಂದಿಯಲ್ಲ, ಈ ನಮ್ಮ ಸೈನಿಕರು ಇವರು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಹಾಗೆ ರಮೇಶ್ ಅವರು ನಮ್ಮದು ಸ್ನೇಹ ಸುಮಾರು 10 ವರ್ಷ ಸ್ನೇಹ. ಅಚಾನಕ್ಕಾಗಿ ನಮಗೆ ಹೊನ್ನಾಳಿಯಲ್ಲಿ ಸಿಕ್ಕಾಗ ಪರಿಚಯ ಮಾಡ್ಕೊಂಡು ಅವತ್ತಿಂದ ಬಂದಂಥ ಸ್ನೇಹ ಇವತ್ತಿನವರೆಗೂ ಹಂಗೆ ಇದೆ. ಅವರು ಗುಜರಾತಲ್ಲಿರಲಿ, ರಾಜಸ್ಥಾನದಾಗಿರಲಿ, ಎಲ್ಲೇ ಇದ್ದರೂ ನನಗೆ ಫೋನ್ ಮಾಡೋರು, ವಿಶ್ವಣ್ಣ ಹೇಗಿದ್ದೀರಾ, ಹೇಗಿದೆ ನಮ್ಮೂರು. ಯಾಕೆಂದರೆ ದೂರ ಇರ್ತಾರೆ ಅವರು. ಆ ಊರಲ್ಲಿದ್ದಾಗ, ರಾಜಸ್ಥಾನದಲ್ಲಿದ್ದಾಗ ನಮ್ಮ ಊರಿನ ಬಗ್ಗೆ ಅವ್ರಿಗೆ ಅಷ್ಟು ಒಂದು ಕೌತುಕ ಇರುತ್ತೆ, ಹೇಗಿದೆ ನಮ್ಮ ಊರು, ಹೆಂಗಿದ್ದಾರೆ ಅಂತ. ಹಂಗೆ ರಮೇಶ್ ಅವರನ್ನು ಯಾವಾಗಲೂ ಫೋನ್ ಮಾಡ್ತಾಯಿದ್ರು. ಹಾಗೆ ಇವತ್ತು ಅವರು ಈ ಸೇವೆ ಮಾಡಿ ಬಂದಿದ್ದಾರೆ ಅಂದರೆ ನನಗೆ ಹೇಳಲಿಕ್ಕೆ ಇದು ಮಾಡಲ್ಲ. ಅವ್ರನ್ನ ಹಡೆದಂಥ ನಮ್ಮ ತಂದೆ ತಾಯಿ ಈಶ್ವರಪ್ಪರ ಕುಟುಂಬದವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ನಾನು. ಯಾಕೆಂದರೆ ಅವರು ನಮ್ಮ ಇವತ್ತು ನೋಡಿ, ಇವತ್ತು ಚಿಕ್ಕೇರಹಳ್ಳಿ, ಕತ್ಗಿ, ಮಾದನಹಳ್ಳಿ ಈ ಗ್ರಾಮಗಳು ಒಂದು ನಮಗೇನು ಇವತ್ತು ಕರ್ನಾಟಕದಲ್ಲಿ ಇದು ಕೊಡಗು ಅಂತೀವಿ. ಕೊಡಗಿನಲ್ಲಿ ಪ್ರತಿಯೊಂದು ಊರಲ್ಲೂ 10 ಜನ 15 ಜನ ಸೈನಿಕರಿದ್ದಾರೆ. ಇದು ಒಂದು ಮಿನಿ ಕೊಡಗು ಅಂತ ಹೇಳ್ಬೋದು. ಈ ಒಂದು 5-6 ಗ್ರಾಮಗಳಲ್ಲಿ
ಬರೀ ಸೈನಿಕರೇ ಇದ್ದಾರೆ ಅಂದರೆ ಎಷ್ಟು ಇವರಿಗೆ ಒಂದು ಸೈನ್ಯದ ಬಗ್ಗೆ, ದೇಶದ ಬಗ್ಗೆ ಎಷ್ಟು ಅಭಿಮಾನ ಇದೆ, ಎಷ್ಟೊಂದು ಆಸಕ್ತಿ ಇದೆ ಅನ್ನೋದನ್ನ ಹೇಳಕ್ಕೆ ಬಯಸ್ತೇನೆ. ಇದು ನಮ್ಮ ತಾಲೂಕಲ್ಲಿ ಹುಟ್ಟಿರೋದೇ ಪುಣ್ಯ, ನಮ್ಮ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಪಾಕಿಸ್ತಾನ, ಚೀನಾ, ಈ ಕಡೆ ಬಾಂಗ್ಲಾ ಇವೆಷ್ಟು ನಮ್ಮ ಶತ್ರು ರಾಷ್ಟ್ರಗಳು. ಇವಷ್ಟುಗಳ ವಿರುದ್ಧ ನಮ್ಮ ಸೈನಿಕರು ಇವತ್ತು ಹಗಲು ರಾತ್ರಿ ನಮ್ಮನ್ನು, ದೇಶವನ್ನು ರಕ್ಷಣೆ ಮಾಡ್ತಾರೆ, ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಭಾರತಾಂಬೆನ ಕಾಪಾಡ್ತಾರೆ ಅಂದರೆ ಎಷ್ಟು ಇವರಿಗೆ ನಾವು ಅಭಿನಂದನೆ ಸಲ್ಲಿಸಿರೋ ಸಾಲದು. ಇವತ್ತು ಇವರು ಬಂದಿದ್ದಾರೆ, ನಮ್ಮ ರಮೇಶ್ ಸರ್ ಅವರು ಇವತ್ತು ಅಲ್ಲಿ ನಿವೃತ್ತಿ ಹೊಂದಿ ಬಂದು ಇವರ ಒಂದು ಬದುಕು ಚೆನ್ನಾಗಿರಲಿ, ಮುಂದೆ ಇವರ ಕುಟುಂಬ ನಮ್ಮ ಏನು ದೇಶ ಸೇವೆ ಸಲ್ಲಿಸಿ ಬಂದಿರಲ್ಲ, ಅದೇ ರೀತಿ ಮುಂದೆ ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ ಇನ್ನೂ ಸೇವೆ ಸಲ್ಲಿಸಲಿ, ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಸ್ಥಾನಕ್ಕೆ ಕಳಿಸ್ಲಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸೈನಿಕ. ಉಪಸ್ಥಿತರಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತಗೌಡ್ರೆ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮದವರು ಆಗಿರ್ತಕ್ಕಂಥ ಚಂದ್ರಶೇಖರಯ್ಯನವರೇ, ಹಾಗೂ ಇದುವರೆಗೂ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡಿದಂಥ ನಮ್ಮ ಅಶೋಕ್ ಪಾಳೇದ್ರವರೇ, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ಡಿ ಜಿ ವಿಶ್ವನಾಥ್ರವರೇ, ನಮ್ಮ ನಿವೃತ್ತ ಸೈನಿಕರಾಗಿರ್ತಕ್ಕಂಥ ರಮೇಶ್ ಅವರೇ, ನಾಗರಾಜ್ರವರೇ, ಇನ್ನೂ ಬಹಳಷ್ಟು ಜನ ನಮ್ಮ ವಾಸಪ್ಪನವರು, ನಮ್ಮ ಹೊನ್ನಾಳಿಯವರು, ಅವರು ಸಹ ನಿವೃತ್ತ ಸೈನಿಕರು ಮಾತಾಡ್ತಾ ಎಲ್ಲರೂ ಸಹ ಇವತ್ತು ದೇಶ ಪ್ರೇಮ ಮತ್ತು ನಮ್ಮ ಸೈನಿಕರ ಬಗ್ಗೆ ಮಾತಾಡಿದ್ದಾರೆ. ನಾನಾದರೂ ಸಹ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಸೈನಿಕರು ಮತ್ತು ಅವರ ಸೇವೆ ನಮ್ಮ ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ನೀವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಡೀತಿರ್ತಕ್ಕಂಥ ಯುದ್ಧಗಳನ್ನು ನೋಡಿದರೆ ಸೈನಿಕರು ಯಾವ ರೀತಿ ನಮ್ಮ ಒಂದು ದೇಶವನ್ನು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು, ಅವರ ಜೀವನ ಯಾವ ರೀತಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಬಹಳಷ್ಟು ಜನ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಶಿಕ್ಷಕರಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಆದರೆ ಯೋಧರಾಗೋಕ್ಕೆ ಯಾರೂ ಸಹ ಮುಂದೆ ಬರೋದಿಲ್ಲ. ಯಾವ ತಂದೆ ತಾಯಿಗಳು ಸಹ ಯೋಧರನ್ನ ಆಗೋಕ್ಕೆ ಕಳಿಸೋದಕ್ಕೆ ಇಷ್ಟಪಡಲ್ಲ. ಆಗಲೇ ಮಹೇಶ್ ಅಪ್ಪನವ್ರು ಹೇಳಿದರು, ನಮ್ಮ ಏನು ರಮೇಶ್ ಅವರು ಇವಾಗ ಅವರು ಸೈನಿಕರಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈಶ್ವರಣ್ಣವರು ಒಪ್ಪಲಿಲ್ಲ ಅಂತೇಳಿ ಅದನ್ನು ಒಪ್ಪಿಸಿ ಇವತ್ತು ಅವ್ರನ್ನ ನಾವು ಸೈನ್ಯಕ್ಕೆ ಕಳಿಸಿದ್ವಿ. ಇವತ್ತು ಅವರು ಯಶಸ್ವಿಯಾಗಿ ಅವರ ಸೇವೆಯನ್ನು ಸಲ್ಲಿಸಿ ಇವತ್ತು ಮರಳಿ ಮತ್ತೆ ತಾಯ್ನಾಡಿಗೆ, ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ತಾವುಗಳು ಭಾರತ ಸೇವೆಯಲ್ಲಿ ಸೈನಿಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಮುಂದಿನ ಯುವ ಪೀಳಿಗೆಯ ಸ್ಫೂರ್ತಿಯಾಗಿ ಮಾರ್ಗದರ್ಶಕರಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಚಿಕ್ಕರಳ್ಳಿ ಗ್ರಾಮದ ಈ ಸಹಕಾರ ಕ್ಷೇತ್ರದಲ್ಲಿ ಅಪಾರ ಜ್ಞಾನವುಳ್ಳ ಸುತ್ತಮುತ್ತಲಿನ ಜನರ ಪ್ರೀತಿಪಾತ್ರರಾದ ತಂದೆ ಶ್ರೀ ಎಚ್ ಈಶ್ವರಪ್ಪ ಮತ್ತು ಅಪಾರ ದೈವಭಕ್ತಿ ಹಾಗೂ ಶ್ರೀಮತಿ ಈರಮ್ಮ ಇವರ ಮಗನಾಗಿ 1994ರಲ್ಲಿ ಚಿಕ್ಕೇರಳಿಯಲ್ಲಿ ಜನಿಸಿದ ಇವರು ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ, ಹತ್ತಿರದಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಹೊನ್ನಾಳಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು ಪದವಿ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ತಾವುಗಳು 7/10/2008ರಂದು ಚಿತ್ರದುರ್ಗ ಒನಕೆ ಓಬವ್ವ ಕ್ರೀಡಾಂಗಣದಲ್ಲಿ ಭಾರತೀಯ ಸೇನೆಗೆ ಸೈನಿಕರಾಗಿ ಆಯ್ಕೆಯಾಗಿ ಹೈದರಾಬಾದ್ನಲ್ಲಿ 16/10/2008ರಿಂದ 28/2/2004ರವರೆಗೆ ಸೈನಿಕ ತರಬೇತಿ ಪಡೆದು ನಂತರ 28/2/2004ರಿಂದ 4/5/2006ರವರೆಗೆ, ನಂತರ 4/7/2010ರಿಂದ 21/5/2026ರವರೆಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸೇವೆಯನ್ನು ಸಲ್ಲಿಸಿ 8/7/2010ರವರೆಗೆ ಜಮ್ಮುವಿನಲ್ಲಿ ಸತ್ವಾಲ್ ಚೌಕ್ 3/5/2006ರಂದು ನಮ್ಮ ಸ್ವಗ್ರಾಮಕ್ಕೆ ಸುಕ್ಷೇಮವಾಗಿ ಆಗಮಿಸಿರುವುದು ನಮಗೆ ಮತ್ತು ನಿಮ್ಮ ಕುಟುಂಬದವರಿಗೂ ಹೆಗ್ಗಳಿಕೆ. ಶಿಸ್ತುಬದ್ಧ ಹಾಗೂ ಸಹನಶೀಲ ಕುಟುಂಬ ನಿಮ್ಮದು. ಜೊತೆಗೆ ಪ್ರೀತಿ ಸಂತೋಷದಿಂದ ಅವಿಭಕ್ತ ಕುಟುಂಬದಲ್ಲಿ ಬಾಳುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಇದರ ಜೊತೆಗೆ ಸೇವೆ ಸಲ್ಲಿಸುತ್ತಾ ಕುಟುಂಬ ನಿಮ್ಮದು. ಜೊತೆಗೆ ಪ್ರೀತಿ ಸಂತೋಷದಿಂದ ಅವಿಭಕ್ತ ಕುಟುಂಬದಲ್ಲಿ ಬಾಳುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಇದರ ಜೊತೆಗೆ ಸೇನೆಯಲ್ಲಿ ನೀವು ಜೀವನ ನಡೆಸುತ್ತಿರುವುದು ಈಗಿನ ಯುವ ಪೀಳಿಗೆಗೆ ಆದರ್ಶರಾಗುತ್ತಿದ್ದೀರಿ ಎಂದು ಹೇಳಲು ನಮಗೆ ಹರ್ಷವಾಗಿದೆ. ತಮಗೆ ಇನ್ನು ಹೆಚ್ಚಿನ ಸೇವೆಗೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಅಭಿನಂದಿಸುತ್ತಿದ್ದೇವೆ. ಜೈ ಕಿಸಾನ್, ಜೈ ಜವಾನ್.